ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇಂದು ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ ದಿನ. ಭಗವಾನ್ ಕೃಷ್ಣ ಮಹಾವಿಷ್ಣುವಿನ 8ನೇ ಅವತಾರ. ಮಹಾವಿಷ್ಣು ಭೂಮಿಯಲ್ಲಿ ಅವತರಿಸಿದ ಉಳಿದೆಲ್ಲ ಅವತಾರಗಳಿಗಿಂತಲೂ ಕೃಷ್ಣನ ಅವತಾರವು ಹೆಚ್ಚು ಜನಪ್ರಿಯವಾಗಿದೆ. ಕೃಷ್ಣನನ್ನು ಮಾನವೀಯತೆಯ ರಕ್ಷಕ ಮತ್ತು ಎಲ್ಲ ದುಃಖಗಳನ್ನು ಹೋಗಲಾಡಿಸುವವನೆಂದು ನಂಬಲಾಗಿದೆ. ಕೃಷ್ಣನು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ಮಥುರಾ ನಗರದಲ್ಲಿ ಜನಿಸಿದನು. ದೇವಕಿ ಮತ್ತು ವಾಸುದೇವ ದಂಪತಿಗಳಿಗೆ 8ನೇ ಮಗುವಾಗಿ ಜನಿಸಿದನು. ಕಂಸನ ಸೆರೆಮನೆಯಲ್ಲಿ ಜನಿಸಿದ ಕೃಷ್ಣನನ್ನು ವಾಸುದೇವನು ರಾತ್ರೋರಾತ್ರಿ ಗೋಕುಲಕ್ಕೆ ಸಾಗಿಸಿದನು. ಅಲ್ಲಿ ನಂದ ಮತ್ತು ಯಶೋದೆಯ ಮನೆಯಲ್ಲಿ ಕೃಷ್ಣ ಬೆಳೆದನು. ಅವನ ಮಹಿಮೆ ಅಪ್ರತಿಮವಾಗಿದೆ. ಅವನ ಕಥೆಯು ಜೀವನದ ಎಲ್ಲ ಹಂತಗಳ ಜನರಿಗೆ ಸಂತೋಷ ಮತ್ತು ಸ್ಫೂರ್ತಿಯ ಮೂಲವಾಗಿದೆ. ಕೃಷ್ಣನ ಬಗ್ಗೆ ಒಂದು ಶ್ಲೋಕ ಹೀಗಿದೆ: ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಇದರ ಅರ್ಥ, ವಸುದೇವನ ಮಗನು ದೇವಕಿಗೆ ಪರಮಾನಂದನು, ಕಂಸ ಮತ್ತು ಚಾಣೂರರನ್ನು ಸಂಹರಿಸಿದವನು, ಜಗತ್ತಿನ ಗುರುವೂ ಆಗಿರುವ ಕೃಷ್ಣನಿಗೆ ನಾನು ವಂದಿಸುತ್ತೇನೆ. ಇದಲ್ಲದೆ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಎಂಬ ಮಹಾಮಂತ್ರವು ಕೃಷ್ಣನ ಭಕ್ತಿಯಲ್ಲಿ ಬಹಳ ಪ್ರಸಿದ್ಧವಾಗಿದೆ. ಇನ್ನೊಂದು ಪ್ರಮುಖ ಮಂತ್ರವೆಂದರೆ ಓಂ ನಮೋ ಭಗವತೆ ವಾಸುದೇವಾಯ. ಇದರ ಅರ್ಥ, ಓಂ, ನಾನು ಭಗವಾನ್ ವಾಸುದೇವನಿಗೆ ಶರಣಾಗುತ್ತಿದ್ದೇನೆ ಎಂದರ್ಥ. ಕೃಷ್ಣ ಎಂದರೆ ಬರೀ ದೊಡ್ಡವರಿಗಷ್ಟೇ ಅಲ್ಲ, ಮಕ್ಕಳಿಗೂ ಕೂಡ ತುಂಬ ಪ್ರೀತಿ. ಹಾಗಾಗಿ ನಮ್ಮ ಮಕ್ಕಳೆಲ್ಲ ಎಷ್ಟು ಮುದ್ದಾಗಿ ಚಿತ್ರ ಬರೆದಿದ್ದಾರಲ್ವ.